ನೇಪಾಳಕ್ಕೆ ತೆರಳಿದಂಥ ಹಾವೇರಿ ಜಿಲ್ಲೆಯ 15 ಜನ ಸೇಫ್ ಆಗಿದ್ದಾರೆ. ಅಲ್ಲಿ ರಟ್ಟಿಹಳ್ಳಿಯ ಪಟ್ಟಣದ 6 ಕುಟುಂಬಗಳ ಪೈಕಿ 15 ಜನ ಇಲ್ಲಿ ಸೇಫ್ ಆಗಿದ್ದಾರೆ. ಪೋಖ್ರಾದಿಂದ 50 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಪ್ರವಾಸಿಗರು ಅಂತ ಗೊತ್ತಾಗಿದೆ. ಅಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿದ್ದಾರೆ. ನೇಪಾಳದ ಸೊನಾಲಿಗೆ ಬಂದು ತಲುಪಿದ್ದಾವೆ ಈ ಎಲ್ಲ ಕುಟುಂಬಗಳು. ಕರ್ನಾಟಕಕ್ಕೆ ವಾಪಸ್ಸಾಗುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕನ್ನಡಿಗರಲ್ಲಿ. ಆರ್.ಎನ್. ಗಂಗೋಳ, ಅನಸೂಯ, ಪುಟ್ಟಣ್ಣ, ಸುಮಾ, ಜಗದೀಶ್, ಬಸವರಾಜ, ಪೂರ್ಣಿಮಾ, ರೇಣುಕಾರಾಧ್ಯ, ಲಕ್ಷ್ಮಣ್, ಸುಣಗಾರ, ರೇಖಾ, ಗೂಳಪ್ಪ, ಶಿವನಗೌಡ, ಪುಷ್ಪ, ಶುಭಲಿಂಗಪ್ಪ, ರೇಣುಕಾ ಇಷ್ಟು ಜನ ಕೂಡ ಇದೀಗ ಇಲ್ಲಿ ಸೇಫ್ ಆಗಿದ್ದಾರೆ. ಪ್ರವಾಹದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಇವರಿದ್ದರು, ಆದ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಇಲ್ಲಿ ಸೇಫ್ ಆಗಿದ್ದಾರೆ. ಅಲ್ಲಿ ನೇಪಾಳದಲ್ಲಿ ನಡೆದಂಥ ದುರಂತದಕ್ಕಿಂತ ನಾವು ಅಲ್ಲಿ ಹೋದಾಗ ಒಂದು 20 ಕಿಲೋಮೀಟ್ರ್ ಅಂತರದಲ್ಲಿ ಮಾತ್ರ ಇನ್ಸಿಡೆಂಟು ನಡೆದಿದ್ದು. ನಾವು ಅಲ್ಲೇ ಇದ್ವಿ ಆ ಟೈಮ್ನಲ್ಲಿ. ಸೊ ನಾವೀಗ ಸೇಫಾಗಿ ನಮ್ಮ ಗಾಡಿನ ಟರ್ನ್ ಮಾಡಿಕೊಂಡು ವಾಪಸ್ ಬಂದಿದ್ದೀವಿ. ವಾಪಸ್ ಬಂದುಬಿಟ್ಟು ನಾವು ಒಂದು ಹಾಲ್ಟ್ ಆಗಿ ನೆಕ್ಸ್ಟ್ ನಮ್ಮ ಮುಂದಿನ ಪ್ರವಾಸ 7 ದಿನ ಪ್ರವಾಸನ ಕಂಪ್ಲೀಟ್ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಈಗ ಸದ್ಯ ನಾವು ಸೇಫ್ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾವು ಹಿಂದಿನ ದಿವಸದಲ್ಲಿ ಆ ಜಾಗದಲ್ಲಿ ಬರೀ 20 ಕಿಲೋಮೀಟರ್ ಕಡೆ ದೂರದಲ್ಲಿ ನಾವಿದ್ವಿ. ಆ ಪ್ರವಾಹ ಆಗಿದ್ದ ನಮಗೆಲ್ಲ ಅಲ್ಲಿ ಇರ್ತಕ್ಕಂಥ ಜನಗಳು, ಪ್ರವಾಸಿಗರು ತಿಳಿಸಿದ ತಕ್ಷಣ ನಾವು ವಾಪಸ್ ರಿಟರ್ನ್ ಆಗಿ ಇದಕ್ಕೆ ಬಂದ್ವಿ. ಇಲ್ಲಿಗೆ ಪೊಖ್ರಾಕ್ ಬಂದು ಇಲ್ಲೇ ಇನ್ನೂ 2 ದಿವಸ ಹಾಲ್ಟ್ ಆಗಬೇಕು ಪರಿಸ್ಥಿತಿ ಬಂದೈತಿ. ಒಂದು 50 ನ್ಯಾಷನಲ್ ಹೈವೇಗಳು ಎಲ್ಲವೂ ಸ್ಥಗಿತ ಆಗಿದ್ದವು, ಬಂದಾಗಿದ್ದವು. ಅದಕ್ಕೆ 2 ದಿವಸ ನಾವು ಇಲ್ಲೇ ಹಾಲ್ಟ್ ಆಗಿ ನಾವು ಮಾರನೇ ದಿವಸ ನಾವು ಸೇಫಾಗಿ ನಮ್ಮ ಹಾವೇರಿ ಜಿಲ್ಲಾ ರಟ್ಟಳ್ಳಿಗೆ ಬರ್ತೇವೆ ಅಂತಕ್ಕಂಥ